ಇವತ್ತು ಪುನಃ 4 ಜಾತಕಗಳ ಬಗ್ಗೆ ಗಮನ ಹರಿಸೋಣ. ಮಂಡ್ಯ ವಿಶಾಲ್ ಗೌಡ ಅಂತ ಹೇಳುವವರ ಮಗುವಿನ ಈ ಒಂದು ವಿದ್ಯಾರ್ಥಿಯ ಬಗ್ಗೆ ಅವರ ಮಾತಾಪಿತೃಗಳು ಕಳಿಸಿದ್ದಾರೆ. ನಮ್ಮ ಮಗುವಿನ ವಿದ್ಯಾಭ್ಯಾಸದ ಬಗ್ಗೆ ತಾವು ಸ್ವಲ್ಪ ಹೇಳಿ ಗುರುಗಳೇ ಅಂತ. 24/2018 2:15 ಮಧ್ಯಾಹ್ನದಲ್ಲಿ ಈ ಮಗುವಿಗೆ ಜನ್ಮ ಆಗಿದೆ. ಈಗ ತಾನೇ ಈ ಮಗುವಿಗೆ 5 ವರ್ಷ ದಾಟ್ತಾ ಇದೆ ಅಷ್ಟೇ. ಈ ಮಗುವಿನದ್ದು ಮೃಗಾಶಿರ ನಕ್ಷತ್ರ, ಮಿಥುನ ರಾಶಿಯಲ್ಲಿ ಜನನ ಆಗಿದ್ದಾರೆ ಮಗು. ಈಗ ಈ ಮಗುವಿಗೆ ನಡೀತಾ ಇರುವಂತಹ ಸಮಯ ಕುಜದಶ ವಿರಾಮವಾಗಿ ರಾಹು ಮಹಾರ್ದಶ ಕಾಲದಲ್ಲಿ ಈಗಿದ್ದಾರೆ. 28/6/2020ರಿಂದ 28/6/2038 ರಾಹು ದಶ. ಈ ಮಗುವಿನ ಜಾತಕದಲ್ಲಿ ರಾಹು ವ್ಯಯಭಾವದಲ್ಲಿರುವುದರಿಂದ ಸ್ವಲ್ಪ ಅಸಮಾಧಾನವಾದ ಫಲಗಳು ಜಾಸ್ತಿಯಾಗಿ ಕಾಣುವ ಸಾಧ್ಯತೆ ಇದೆ. ದೇಹ ಕ್ಷೀಣತೆಯಾಗುವುದು, ಆಹಾರ ಪದ್ಧತಿಯಲ್ಲಿ ವ್ಯತ್ಯಾಸ ಆಗುವುದು, ಆಸಕ್ತಿಹೀನತೆಯಾಗುವುದು, ಬೇಗ ಸಿಟ್ಟಿಗೊಳಗಾಗುವ ಗುಣಗಳುಂಟಾಗುವುದು, ಹೇಳಿದ್ದನ್ನು ಕೇಳುವುದೊಂದು ಮತ್ತು ಮಾಡುವ ಪ್ರಕ್ರಿಯೆ ಇನ್ನೊಂದು, ಇಂತಹ ದ್ವಂದ್ವ ಗುಣಗಳು ಈ ಮಗುವಿನ ಜಾತಕದಲ್ಲಿ ಈಗ ಇದೆ. ಆದರೆ ಇದೆಲ್ಲ ಹೇಗಿರುತ್ತೆ ಅಂತ ಹೇಳಿದರೆ, ಬಾಲ್ಯಾವಸ್ಥೆಯ ಮಕ್ಕಳ ಯಾವುದೇ ಬಾಲ್ಯ ಭಾವದಲ್ಲಿರುವ ಗುಣಗಳು ಅದು ಯೌವನದಲ್ಲಿ ಬರುವುದು ಅಸಾಧ್ಯ ಅಂತ ಹೇಳ್ತೇನೆ. ಈ ಮಗುವಿಗೆ ಈಗ ನಡೀತಾ ಇರುವಂತಹ ದಶಾಭುಕ್ತಿ 10/3/2023ರಿಂದ 4/8/2025. ಈ ಸಂದರ್ಭದವರೆಗೆ ರಾಹುದಶ ಗುರುಭುಕ್ತಿ ನಡೀತಾ ಇದೆ. ಈ ರಾಹುದಶ ಗುರುಭುಕ್ತಿಯಲ್ಲಿ ಅಷ್ಟೇನು ಮಹಾದುರಿತಗಳು ಕಾಣುವುದಿಲ್ಲ. ಆದರೆ ಶನಿಭುಕ್ತಿ ಬರುವಾಗ ಜಾತಕದ ಬಗ್ಗೆ ನಿಮ್ಮ ಪರಿಸರದಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಗುರುಗಳು ಜ್ಯೋತಿಷ್ಕರಿದ್ದರೆ ಅವರಲ್ಲಿ ತೋರಿಸಿ ಪರಿಹಾರ ಮಾಡಿಕೊಳ್ಳುವುದು ಅಗತ್ಯ ಇದೆ. 25ನೇ ಇಸ್ವಿಯ ಆಗಸ್ಟ್ ತಿಂಗಳ ನಂತರ. ಈಗ ಈ ಮಗುವಿನ ವಿದ್ಯಾ ವ್ಯಾಸಂಗದ ಬಗ್ಗೆ ನಾವು ಚಿಂತನೆ ಮಾಡುವುದಾದರೆ ಸ್ವಲ್ಪ ಈ ಮಗುವಿನ ಎಜುಕೇಷನ್ ವಿಷಯದಲ್ಲಿ ಈಗ ಇವನು ಅಷ್ಟು ಮಾತಾಪಿತೃಗಳ ಇಷ್ಟದಂತೆ ನಡೆದುಕೊಳ್ಳುವ ಗುಣಗಳು ಈ ಸಂದರ್ಭದಲ್ಲಿ ಕಡಿಮೆ. ಆದರೆ ಇವನಿಗೆ ಪ್ರೌಢಶಾಲಾ ಶಿಕ್ಷಣದ ನಂತರ ಇವನ ಜಾತಕಕ್ಕೆ ಬಹಳ ಒಳ್ಳೆಯ ಅನುಭವಗಳು ಫಲಗಳು ಉಂಟಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಈ ಮಗುವಿಗೆ ನೀವು ಮಾಡಬೇಕಾದ ಆರಾಧನೆ, ಪ್ರತಿ ವರ್ಷ ನಾಗದೇವರ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯವೋ ಘಾಟಿ ಸುಬ್ರಹ್ಮಣ್ಯವೋ, ನಿಮ್ಮ ಮನೆಯ ಪರಿಸರದಲ್ಲಿ ಸುಬ್ರಹ್ಮಣ್ಯ ಅಥವಾ ನಾಗದೇವರ ಕ್ಷೇತ್ರ ಮುನೀಶ್ವರ ದೇವರ ಸ್ಥಳ ಇದ್ದರೂ ಅಲ್ಲಿ ಸೇವೆಯನ್ನು ಮಾಡಿ ಮಗುವಿನ ಹೆಸರಲ್ಲಿ ಶಾಶ್ವತ ಪೂಜೆಗಳನ್ನು ಮಾಡಿಸುವುದರಿಂದ ಉತ್ತಮ ಫಲವನ್ನು ಪಡೆದುಕೊಳ್ಳುವ ಅವಕಾಶ ಇದೆ ಅಂತ ಹೇಳ್ತೇನೆ. ನಮಸ್ಕಾರ. ಮೈಸೂರಿಂದ ರಾಜು ಅವರು ನಮಗೆ ಅವರ ಜಾತಕದ ಪ್ರತಿ ಮತ್ತು ಪ್ರಶ್ನೆಯನ್ನು ಕೇಳಿದ್ದಾರೆ. ನಾನು ಮನೆ ಯಾವಾಗ ಕಟ್ತೇನೆ ಗುರುಗಳೇ ಅಂತ ಕೇಳಿದ್ದಾರೆ. 9/1/1983 10:25 ಬೆಳಗ್ಗೆ ಜನನಾಗಿದ್ದಾರೆ. ವಿಶಾಖ ನಕ್ಷತ್ರ, ವೃಶ್ಚಿಕ ರಾಶಿ ಇವರು ಜನನವಾದ ನಕ್ಷತ್ರ. ಇವರಿಗೆ ಈಗ ನಡೀತಾ ಇರುವಂತಹ ದಶಾಕಾಲ ಕೇತು ಮಹಾರ್ದಶ 13/11/2022ರಿಂದ 13/11/29 7 ವರ್ಷದ ಪರ್ಯಂತ ಕೇತು ಮಹಾರ್ದಶ ನಡೀತಾ ಇರುವಂತಹ ಒಳ್ಳೆಯ ಕಾಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾವುದೇ ಒಂದು ವ್ಯಕ್ತಿಯ ಜಾತಕದಲ್ಲಿ ಪಾಪಗ್ರಹಗಳೋ ಶುಭಗ್ರಹಗಳೋ ಏಕಾದಶದಲ್ಲಿ ನಿಂತಾಗ ಏನನ್ನು ಪ್ರಯತ್ನ ಮಾಡ್ತೇವೆ, ವಿಘ್ನವಾದರೂ ಅದು ಕಾರ್ಯಲಾಭವಾಗುವ ಯೋಗವನ್ನು ಕೊಡುವುದು ಏಕಾದಶ ಭಾವದಲ್ಲಿ. ಹಾಗೆ ಇವರ ಜಾತಕದಲ್ಲಿ ನಡೆಯುವ ದಶಾಧಿಪತಿಯಾದ ಕೇತು ಲಗ್ನಾತ್ ಏಕಾದಶದಲ್ಲಿ ಲಗ್ನಾತ್ ಸಪ್ತಮಾಧಿಪತಿಯಾದ ರವಿಯುಕ್ತನಾಗಿರುವುದರಿಂದ ಇವರಿಗೆ ಜವಾಬ್ದಾರಿಗಳು ಜಾಸ್ತಿಯಾಗಿ ಖರ್ಚುಗಳು ಜಾಸ್ತಿ ಆದದ್ರಿಂದ ಈ ಒಂದು ಗೃಹ ನಿರ್ಮಾಣವು ವಿಳಂಬಗೊಂಡಿದೆ ಅಂತ ಹೇಳಬೇಕು. ಆದರೆ ಮನೆ ಕಟ್ಟುವ ಯೋಗ ಇಲ್ವೋ ಅಂತ ನೋಡಿದರೆ ಲಗ್ನಾತ್ ದಶಮ ಸ್ಥಾನದಲ್ಲಿ ಗಜಕೇಸರಿ ಯೋಗವು ಇವರ ಜಾತಕದಲ್ಲಿ ಪ್ರಬಲವಾಗಿ ಉಂಟಾಗಿರುವುದರಿಂದ ಈ ದಶಮ ಸ್ಥಾನದಿಂದ ನಿಂತ ಗ್ರಹಗಳು ಚತುರ್ಥ ಸ್ಥಾನವನ್ನು ನೋಡುವುದರಿಂದ ಅಂತಸ್ತಿನ ಮಾಳಿಗೆ ಮನೆಯನ್ನು ಕಟ್ಟುವ ಯೋಗ ಚೆನ್ನಾಗಿದೆ. ಇದರ ಬಗ್ಗೆ ಚಿಂತೆ ಮಾಡಬೇಡಿ. ಯಾವಾಗ ಅಂತ ನಾವು ಇದನ್ನೇ ನಿರ್ಧಾರ ಮಾಡಿಕೊಂಡ್ರೆ 10/4/23ರಿಂದ
10/6/2024 ಈ ಸಂದರ್ಭದಲ್ಲಿ ಇವರು ಮಾಡುವಂತಹ ಪೂರ್ವಾರ್ಜಿತ ಭೂಮಿಯಲ್ಲಿ ಪಿತ್ರಾರ್ಜಿತ ಪೂರ್ವಾರ್ಜಿತವಾದ ಭೂಮಿಗಳೂ ಇರುತ್ತೆ. ಇವರು ಗೃಹ ನಿರ್ಮಾಣ ಮಾಡುವುದಂತಾದರೆ ಈ ಸಂದರ್ಭದಲ್ಲಿ ಅವರಿಗೆ ಯೋಗಗಳು ಕೂಡಿ ಬರುತ್ತೆ. ಅಂತಸ್ತಿನ ಮಾಳಿಗೆಯನ್ನು ಕಟ್ಟುವ ಯೋಗ ಉಂಟಾಗುತ್ತೆ. ಅದರಿಂದ ಭೂವರಹ ಹೋಮವನ್ನು ಮಾಡ್ತಾ ಬನ್ನಿ ಒಂದು ಸಲ. ನಂತರ ದಶಾಧಿಪತಿಯಾದ ಕೇತುವಿಗೆ ಗಣಪತಿಗೆ ಗರಿಕೆ ಅರ್ಚನೆ, ಪ್ರತಿ ಸಂಕಷ್ಟಿಗೆ ಗಣಪತಿ ಹವನ. ನಿಮ್ಮ ಮನೆಯ ಪರಿಸರದಲ್ಲಿ ಗಣಪತಿ ಕ್ಷೇತ್ರವಿದ್ದರೆ ಅಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಸೇವೆಯನ್ನು ನಿರಂತರವಾಗಿಯೂ ಶಾಶ್ವತ ಪೂಜೆಯಾಗಿಯೂ ಕೊಟ್ಟರೆ ನಿಮಗೆ ಪ್ರಾಪ್ತವಾಗುವಂತಹ ಯೋಗವು ವಿಳಂಬಗೊಳ್ಳದೆ ತಕ್ಷಣ ಪಡೆದುಕೊಳ್ಳುವ ಯೋಗ ಉಂಟಾಗುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಬೆಂಗಳೂರಿಂದ ದಿಶಿಕಾ ಅಂತ ಹೇಳಿ ನಮಗೆ ಅವರ ಜಾತಕದ ಡೀಟೇಲ್ಸನ್ನು ಕಳಿಸಿದ್ದಾರೆ. ವಿದ್ಯಾಭ್ಯಾಸದ ಬಗ್ಗೆ, ಈ ಮಗುವಿನ ವ್ಯಾಸಂಗದ ಬಗ್ಗೆ ತಿಳಿಸಿಕೊಡಿ ಗುರುಗಳೇ ಅಂತ. 26/1/23 8:50 ಬೆಳಗ್ಗೆ ಈ ಮಗುವಿಗೆ ಜನ್ಮ ಆಗಿದೆ. ಇನ್ನೂ 1 ವರ್ಷ ಪೂರ್ಣ ಆಗಿಲ್ಲ ಈ ಮಗುವಿಗೆ. ಈ ಮಗು ಹುಟ್ಟಿದಂತಹ ಸಮಯ ಯಾವಾಗ ಅಂತ ಹೇಳಿದರೆ ಈ ಸಮಯದಲ್ಲಿ ಈ ಮಗುವಿಗೆ ಉತ್ತರಾಭಾದ್ರ ನಕ್ಷತ್ರ ಮೀನರಾಶಿಯಲ್ಲಿ ಈ ಮಗುವಿಗೆ ಜನ್ಮ ಆಗಿದೆ. ಜನ್ಮಶಿಷ್ಟ ಶನಿ 26/5/2031 ಇಸ್ವಿವರೆಗೆ ಶನಿ ಮಹಾರ್ದಶ ನಡೀತಾ ಇದೆ. ಹಾಗಾದರೆ ತಾವು ತಿಳ್ಕೊಳ್ಬೇಕು, 9, 10, 11 ತಿಂಗಳ ಮಗುವಿನ ಜಾತಕದಲ್ಲಿ ತಾವು ಕೇಳುವಂತಹ ಪ್ರಶ್ನೆ ಅದು ಅಷ್ಟು ಸಮಂಜಸ ಅಲ್ಲ. ಮಾತಾಪಿತೃಗಳಿಗೆ ಸಮರ್ಪಕವಾಗಿ ತಮಗೆ ಜನ್ಮ ಎತ್ತಿದ ಮಕ್ಕಳ ಬಗ್ಗೆ ಕ್ಯೂರಿಯಾಸಿಟಿ ಅಥವಾ ಕುತೂಹಲ ಮತ್ತು ಅಪೇಕ್ಷೆಗಳಿರುವುದು ಸಹಜ. ವ್ಯಾಸಂಗದ ಬಗ್ಗೆ ಒಂದೇ ಮಾತಲ್ಲಿ ನಾನು ನಿಮಗೆ ಹೇಳಬೇಕಾದ್ರೆ, ಲಗ್ನದಲ್ಲಿ ಲಗ್ನಾಧಿಪತಿಯಾದ ಶನಿ ಇರುವುದರಿಂದ ಮತ್ತು ದ್ವಿತೀಯ ಭಾವದಲ್ಲಿ ಗುರುಚಂದ್ರ ಯುತಿಯೋಗ ಇರುವುದರಿಂದ ಹಂಸಯೋಗ, ಶಶಕ ಯೋಗ, ಒಳ್ಳೆಯ ಯೋಗಗಳು ಈ ಪಂಚ ಮಹಾಪುರುಷ ಯೋಗದಲ್ಲಿ ಈ ಮಗುವಿಗೆ 2 ಯೋಗಗಳು ಬಲಾಢ್ಯವಾಗಿರುವುದರಿಂದ ಖಂಡಿತವಾಗಿ ಭವಿಷ್ಯತ್ತಿನಲ್ಲಿ ಈ ಮಗುವಿನ ಭವಿಷ್ಯತ್ತು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೇವೆ. ಆದರೆ ಈಗ ಪ್ರಸ್ತುತ ಸ್ವಲ್ಪ ಕಫಬಾಧೆ ಅಥವಾ ಜೀರ್ಣಾಂಗಗಳ ಕೊರತೆ, ಸ್ವಲ್ಪ ಆರೋಗ್ಯದ ವ್ಯತ್ಯಾಸಗಳು ನಿಧಾನವಾಗಿ ಕಾಣಿಸ್ತಾ ಇದೆ. ಇದರಿಂದ ಮುಕ್ತವಾಗುವುದು 29/11/2024 ನಂತರ. ಅದಲ್ಲದೆ ಈಗ ಮಗುವಿಗೆ 7 ಶನಿ ಕಾಲವೂ ನಡೀತಾ ಇದೆ. ಹಾಗಾಗಿ 11 ತಿಂಗಳ ಮಗುವಿನ ಬಗ್ಗೆ ಅವನ ಮುಂದಿನ ಭವಿಷ್ಯ ಕೇಳುವುದು ತಪ್ಪಲ್ಲ, ಆದರೆ ಈಗ ಅದು ಅಗತ್ಯ ಇಲ್ಲ. ಮಾತಾಪಿತೃಗಳಿಗೆ ಈಗಿನ ಸಮಯ ಒಳ್ಳೆಯದಿದೆ. ಶ್ರಮದಿಂದ ಭೂಮಿ, ಮನೆ, ವಾಹನ ಪಡೆದುಕೊಳ್ಳುವ ಯೋಗಗಳು ಉಂಟಾಗುತ್ತೆ. ಅದರಿಂದ ತಾವು ಮಾಡಬೇಕಾದ ಈಗಿನ ಸಮಯದಲ್ಲಿ ಪ್ರತಿ ಶನಿವಾರ ಈ ಮಗುವಿನ ಹೆಸರಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಕ್ಷೇತ್ರ ಸಂಬಂಧಪಟ್ಟ ಸೇವೆಯನ್ನು, ಶಿವದೇವರಿಗೆ ರುದ್ರಾಭಿಷೇಕವನ್ನು ಮಾಡಿಸುತ್ತಾ ಬನ್ನಿ. ಮುಂದೆ ಒಳ್ಳೆಯ ಯೋಗ್ಯತಾ ವ್ಯಕ್ತಿತ್ವವನ್ನು ಹೊಂದಿಕೊಂಡು ಬದುಕುವ ಯೋಗ ಈ ಜಾತಕದಲ್ಲಿ ಚೆನ್ನಾಗಿದೆ ಅಂತ ಹೇಳ್ತೇನೆ. ನಮಸ್ಕಾರ. ಇನ್ನೊಂದು ಜಾತಕದ ಬಗ್ಗೆ ಚಿಂತನೆ ಮಾಡೋಣ. ಬೆಂಗಳೂರಿಂದ ಅರ್ಜುನ್ ಅರ್ಥನ್ ಅಂಥೇಳಿ ನಮಗೆ ಜಾತಕದ ಪ್ರತಿಯನ್ನು ಕಳಿಸಿದ್ದಾರೆ. 13/3/2020 8:21 ಸಂಧ್ಯಾಕಾಲ, ಸಂಜೆ ಆಗುವಾಗ ಜನ್ಮ ಆಗಿದ್ದಾರೆ. ಇವರ ಕೇವಲ ಅವರು ಕೇಳಿದಂಥ ಪ್ರಶ್ನೆ ವಿದ್ಯಾಭ್ಯಾಸದ ಬಗ್ಗೆ ಮತ್ತು ಜೀವನದ ಬಗ್ಗೆ ತಿಳಿಸಿ ಗುರುಗಳೇ. ವಿಶಾಖ ನಕ್ಷತ್ರ ತುಲಾ ರಾಶಿಯಲ್ಲಿ ಈ ಮಗುವಿನ ಜನನ ಆಗಿದೆ. ಅರ್ಜುನ್ ಅರ್ಥನ್ ಅವರದು ಮಗುವಿನದ್ದು. ಇವರಿಗೆ ಈಗ ಪ್ರಸ್ತುತ ನಡೀತಾ ಇರುವಂಥ ದಶಾಕಾಲ ಗುರು ಮಹಾರ್ದಶೆಯಲ್ಲಿ ಜನ್ಮ ಆಗಿದ್ದಾರೆ. ಇವರಿಗೆ ಎಲ್ಲಿ ತನಕ ಇದೆ ಇವರ ಗುರು ದಿಶಾ ಅಂತ ಹೇಳಿದರೆ 9/8/2031 ಇಸ್ವಿವರೆಗಿದೆ. ಲಗ್ನಾತ್ ಚತುರ್ಥ ಸ್ಥಾನದಲ್ಲಿ ಗುರು ಇರುವುದರಿಂದ ಸಕಲ ಇಷ್ಟಾರ್ಥಗಳು ಸಿದ್ಧಿಯಾಗುವ ಯೋಗ. ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ. ಇವನು ತನ್ನ ಜೀವನವನ್ನು ವಿದ್ಯಾವಂತನಾಗಿಯೂ ಬುದ್ಧಿವಂತನಾಗಿಯೂ ಇವನ ಬದುಕನ್ನು, ಈ ಮಗು ಅವನ ಬದುಕನ್ನು ಅವನೇ ನಿರ್ವಹಣೆ ಮಾಡಿಕೊಳ್ಳುವ ಎಲ್ಲ ಯೋಗ್ಯತೆಗಳು ಈ ಜಾತಕದಲ್ಲಿದೆ.
ಜಾತಕದಲ್ಲಿ ಯಾವಾಗಲೂ ನಾವು ನೋಡುವಾಗ ಎರಡು ವಿಭಾಗವನ್ನು ನೋಡ್ತೇವೆ. ಒಳ್ಳೆಯ ವಿದ್ಯಾವಂತನಾಗ್ತಾನೋ ಒಳ್ಳೆಯ ಬುದ್ಧಿವಂತನಾಗ್ತಾನೋ ಅಂತ ಹೇಳಿ. ಇದರಲ್ಲಿ ವಿದ್ಯಾ ಮತ್ತು ಬುದ್ಧಿ ಚೆನ್ನಾಗಿದೆ. ಅದು ಹೇಗೆ ಬಂದಿದೆ ಅಂತ ಹೇಳಿದರೆ ಮಾತಾಪಿತೃಗಳ ತಪಸ್ಸು, ಮಾತಾಪಿತೃಗಳ ಪ್ರಾಮಾಣಿಕತೆ, ಪಿತೃಪಿತಾಮಹರ ಒಂದು ಯೋಗ ಯೋಗ್ಯತೆಗಳು ಹುಟ್ಟುವ ಮಕ್ಕಳ ಯೋಗ್ಯತೆಯನ್ನು ಸೃಷ್ಟಿ ಮಾಡುತ್ತೆ. ಅದರಿಂದಾಗಿ ಪ್ರಪ್ರಥಮವಾಗಿ ಈ ಮಗುವನ್ನು ಅಜ್ಜನ ಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಅಜ್ಜನ ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಹೋಮವನ್ನು ಮಾಡಿ ಕುಲದೇವರ ಸೇವೆಯನ್ನು ಮಾಡಿ ಮಾತಾಪಿತೃಗಳು ಈ ಮಗುವಿಗೆ ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳುವ ಕ್ರಮವನ್ನು ಆಚರಣೆ ಮಾಡಿದ್ದೇ ಆದರೆ ಮಗುವಿನ ಜಾತಕದಲ್ಲಿರುವ ಯೋಗಗಳು ಪೂರ್ಣ ಅನುಭವಕ್ಕೆ ಬರುತ್ತೆ. ಈ ಮಗು ಜನ್ಮ ಆದ ಮೇಲೆ ತಂದೆ ತಾಯಿಗಳಿಗೆ ವಾಹನ ಪ್ರಾಪ್ತಿಯಾದ ಲಕ್ಷಣ ಇದೆ, ಮನೆ ಪ್ರಾಪ್ತಿಯಾದ ಲಕ್ಷಣ ಇದೆ. ಹಾಗೆ ಈ ಯೋಗಗಳು ಈ ಮಗುವಿನ ಜಾತಕದ್ದು ತಂದೆ ತಾಯಿಗೆ ಲಭಿಸುತ್ತೆ. ಅದರಿಂದ ವಿದ್ಯಾವ್ಯಾಸಂಗವು ಚೆನ್ನಾಗಿದೆ. ಜೀವನವು ತನ್ನ ಜೀವನವನ್ನು ತಾನೇ ರೂಪಿಸಿಕೊಳ್ಳುವ ಯೋಗ್ಯತೆಯೂ ಈ ಜಾತಕಕ್ಕಿದೆ. ಅದರಿಂದ ಜಾತಕ ತುಂಬ ಚೆನ್ನಾಗಿದೆ. ದೇವರು ಒಳ್ಳೇದು ಮಾಡಲಿ. ಸದಾಕಾಲ ರಾಘವೇಂದ್ರ ಸ್ವಾಮಿಯ ಪ್ರಾರ್ಥನೆಯನ್ನು ಮಾಡ್ತಾ ಹೋಗಲಿ. ಹಾಗೆ ಮಹಾಲಕ್ಷ್ಮಿ ಅಥವಾ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾ ಹೋಗಿ. ಒಳ್ಳೆಯದಾಗುತ್ತೆ. ನಮಸ್ಕಾರ. ಇಲ್ಲಿಯ ತನಕ ವೀಕ್ಷಕರೇ, ದಿನ ಭವಿಷ್ಯದೊಂದಿಗೆ ಜಾತಕ ಫಲಗಳನ್ನು ತಾವು ಕೇಳಿದ್ದೀರಾ. ಹೀಗೆ ಪ್ರೋತ್ಸಾಹಿಸ್ತಾ ಇರಿ. ಹಾಗೆ ಟಿ ವಿಯ ಕೆಳಭಾಗದಲ್ಲಿ ಬರುವಂತಹ ವಾಟ್ಸಪ್ ನಂಬರಿಗೆ ನಿಮ್ಮ ಅನಿಸಿಕೆ ಮತ್ತು ನಿಮ್ಮ ಜಾತಕ ಪ್ರತಿಗಳನ್ನು ಕಳಿಸಿದರೆ ನಿಮಗೆ ಬೇಕಾದ ವಿಷಯವನ್ನು ನೀವು ಅದರಲ್ಲಿ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ. ದೇವರು ಎಲ್ಲರಿಗೂ ಶುಭವನ್ನು ಅನುಗ್ರಹಿಸಲಿ. ಶುಭಂ ಭೂಯಾತ್. ನಾಳೆ ಮತ್ತೆ ಭೇಟಿಯಾಗೋಣ.